ರಾಜಣ್ಣ ಅವರು ರಾಜೀನಾಮೆ ನೀಡಿದ್ದಾರೆ ಸಚಿವರು. ರಾಜಣ್ಣ ಅವರು ಈಗಾಗಲೇ ಮೊದಲೇ ಹೇಳಿದ್ರು, ನನ್ನನ್ನು ಮಂತ್ರಿಗಿರಿಯಿಂದ ಬಿಡುಗಡೆ ಮಾಡಿ ಅಂತ ಹೇಳಿದ್ರು. ಅದರಿಂದ ಅವ್ರನ್ನ ಸರ್ಕಾರ ಬಿಡುಗಡೆ ಮಾಡಿದೆ ಅಷ್ಟೇ. ಮುಖ್ಯಮಂತ್ರಿಗಳು ಅವರ ಸ್ವಇಚ್ಛೆಯಿಂದ ಬಿಡುಗಡೆ ಆಗಿರೋದು, ಯಾರನ್ನೂ ಏನು ವಜಾ ಮಾಡಿಲ್ಲ. ಅವ್ರನ್ನ ಅವರು ಹಿರಿಯ ಸಚಿವರಿದ್ದಾರೆ, ಅವ್ರ ಬಗ್ಗೆ ಗೌರವ ಇದೆ. ಅವರೇ ಸ್ವಇಚ್ಛೆಯಿಂದ ನನಗೆ ಒತ್ತಡ ಜಾಸ್ತಿ ಆಗ್ತಾ ಇದೆ, ದಯಮಾಡಿ ನನ್ನ ಬಿಡುಗಡೆ ಮಾಡಿ ಅಂತ ಕೇಳಿದ್ರು ಮುಖ್ಯಮಂತ್ರಿಗಳನ್ನ. ಅದರಿಂದ ಬಿಡುಗಡೆ ಮಾಡಿದ್ರು. ರಾಜಣ್ಣ ರಾಜೀನಾಮೆಯಿಂದ ಡಿ ಕೆ ಶಿವಕುಮಾರ್ ಕೈವಾಡ ಆರ್ ಅಶೋಕ್. ಅದು ನೀವು ಡಿ ಕೆ ಶಿವಕುಮಾರ್ ಅವ್ರನ್ನ ಕೇಳಬೇಕು. ಆರ್ ಅಶೋಕ್ ಹೇಳಿದ್ರು. ಆರ್ ಅಶೋಕ್ ಅವರು ಪಾಪ ಇನ್ನೇನು ಮಾಡೋಕ್ಕೆ ಕೆಲಸ ಇಲ್ಲ, ಅವ್ರಿಗೆ ವಿರೋಧ ಪಕ್ಷದ ಕೆಲಸ ಮಾಡೋದು ಇವೆಲ್ಲ ತರಲೆ ಕಿತಾಪತಿ ಮಾಡ್ಕೊಂಡು ತಿಂತವ್ರಷ್ಟೇ. ರಾಜಣ್ಣ ಅವ್ರನ್ನ ಸಚಿವ ಸ್ಥಾನದಿಂದ ವಜಾಗೊಳಿಸಲು ಕಾರಣ ಏನು, ಹಿನ್ನೆಲೆ ಏನು? ಅವರೇ ನನಗೆ ಬೇಡ ಆಯ್ತು ಎಲ್ಲ ಕೆಲಸ ಮಾಡೋದಕ್ಕೆ, ನನಗೆ ಇದರಿಂದ ಮುಕ್ತಿ ಕೊಡಿ ಅಂತ ಹೇಳಿ ಅವರೇ ಕೇಳ್ಕೊಂಡಿದ್ರು, ಅದರಂತೆ ಮುಕ್ತಿ ಕೊಟ್ಟಿದ್ದಾರೆ. ಇವತ್ತು ಜನಸ್ಪಂದನ ಸಭೆ ನಡೀತು, ಏನೆಲ್ಲ ರಾಜಣ್ಣ ಅವರು ರಾಜೀನಾಮೆ ನೀಡಿದ್ದಾರೆ ಸಚಿವರು. ರಾಜಣ್ಣ ಅವರು ಈಗಾಗಲೇ ಮೊದಲೇ ಹೇಳಿದ್ರು, ನನ್ನನ್ನು ಮಂತ್ರಿಗಿರಿಯಿಂದ ಬಿಡುಗಡೆ ಮಾಡಿ ಅಂತ ಹೇಳಿದ್ರು. ಅದರಿಂದ ಅವ್ರನ್ನ ಸರ್ಕಾರ ಬಿಡುಗಡೆ ಮಾಡಿದೆ ಅಷ್ಟೇ. ಮುಖ್ಯಮಂತ್ರಿಗಳು ಅವರ ಸ್ವಇಚ್ಛೆಯಿಂದ ಬಿಡುಗಡೆ ಆಗಿರೋದು, ಯಾರನ್ನೂ ಏನು ವಜಾ ಮಾಡಿಲ್ಲ. ಅವ್ರನ್ನ ಅವರು ಹಿರಿಯ ಸಚಿವರಿದ್ದಾರೆ, ಅವ್ರ ಬಗ್ಗೆ ಗೌರವ ಇದೆ. ಅವರೇ ಸ್ವಇಚ್ಛೆಯಿಂದ ನನಗೆ ಒತ್ತಡ ಜಾಸ್ತಿ ಆಗ್ತಾ ಇದೆ, ದಯಮಾಡಿ ನನ್ನ ಬಿಡುಗಡೆ ಮಾಡಿ ಅಂತ ಕೇಳಿದ್ರು ಮುಖ್ಯಮಂತ್ರಿಗಳನ್ನ. ಅದರಿಂದ ಬಿಡುಗಡೆ ಮಾಡಿದ್ರು. ರಾಜಣ್ಣ ರಾಜೀನಾಮೆಯಿಂದ ಡಿ ಕೆ ಶಿವಕುಮಾರ್ ಕೈವಾಡ ಆರ್ ಅಶೋಕ್. ಅದು ನೀವು ಡಿ ಕೆ ಶಿವಕುಮಾರ್ ಅವ್ರನ್ನ ಕೇಳಬೇಕು. ಆರ್ ಅಶೋಕ್ ಹೇಳಿದ್ರು. ಆರ್ ಅಶೋಕ್ ಅವರು ಪಾಪ ಇನ್ನೇನು ಮಾಡೋಕ್ಕೆ ಕೆಲಸ ಇಲ್ಲ, ಅವ್ರಿಗೆ ವಿರೋಧ ಪಕ್ಷದ ಕೆಲಸ ಮಾಡೋದು ಇವೆಲ್ಲ ತರಲೆ ಕಿತಾಪತಿ ಮಾಡ್ಕೊಂಡು ತಿಂತವ್ರಷ್ಟೇ. ರಾಜಣ್ಣ ಅವ್ರನ್ನ ಸಚಿವ ಸ್ಥಾನದಿಂದ ವಜಾಗೊಳಿಸಲು ಕಾರಣ ಏನು, ಹಿನ್ನೆಲೆ ಏನು? ಅವರೇ ನನಗೆ ಬೇಡ ಆಯ್ತು ಎಲ್ಲ ಕೆಲಸ ಮಾಡೋದಕ್ಕೆ, ನನಗೆ ಇದರಿಂದ ಮುಕ್ತಿ ಕೊಡಿ ಅಂತ ಹೇಳಿ ಅವರೇ ಕೇಳ್ಕೊಂಡಿದ್ರು, ಅದರಂತೆ ಮುಕ್ತಿ ಕೊಟ್ಟಿದ್ದಾರೆ. ಇವತ್ತು ಜನಸ್ಪಂದನ ಸಭೆ ನಡೀತು, ಏನೆಲ್ಲ